ಬೆಂಗಳೂರಿನಿರೋ BJP ಕಚೇರಿಗೆ 12 ಗಂಟೆಗೆ ಅವರ ಇಡೀ ಟೀಮು BJP ಅಧ್ಯಕ್ಷರು ಮತ್ತು ಈಗ ಭಾರಿ ಪಾಪ್ಯುಲರ್ ಲೀಡ್ರು, ಹಿಂದೆ ಮುಂದೆ ಯಾವುದೇ ದಿಕ್ಕು ದಿವಾಳಿ ಇಲ್ಲದೆ ಮಾತಾಡೋಂಥ ಯಾವುದೇ ದಾಖಲೆಗಳಿಲ್ಲದೆ ಮಾತಾಡೋಂಥ ಅಶೋಕ್ ಅವರು, ನಾವು ರೆಸ್ಪೆಕ್ಟ್ ಮಾಡ್ತೀನಿ ಅಪೋಸಿಷನ್ ಪಾರ್ಟಿ ಲೀಡರ್ಗಳನ್ನ. BJP ಒಳಗಡೆ ನನ್ನ ಪ್ರಕಾರ ಸ್ವತಂತ್ರ ಭಾರತದಲ್ಲಿ ಇಷ್ಟೊಂದು ವೀಕೆಸ್ಟು ಅಪೋಸಿಷನ್ ಪಾರ್ಟಿ ಲೀಡರ್ ನಾವು ಯಾರು ನೋಡಿಲ್ಲ. ಅದರಿಂದ ಡಿಸೆಂಬರ್ 1ನೇ ತಾರೀಕು 12 ಗಂಟೆಗೆ ನಾನು ಕೋರಿಕೆ ಸಲ್ಲಿಸ್ತಾ ಇದ್ದೀನಿ. ನಾವು ದಾಖಲೆಗಳ ಸಮೇತ ನಿಮ್ಮ ಕಚೇರಿಗೆ ಬರ್ತೀವಿ. ಯಾಕಂದ್ರೆ ನಿಮ್ಮನ್ನು ಕರೆಯೋದು ಬೇಡ, ಅಪೋಸಿಷನ್ ಲೀಡರ್ಗೆ ಒಂದು ಪ್ರೋಟೋಕಾಲ್ ಇರುತ್ತೆ. ನಾವು ವಿಧಾನಸೌಧಕ್ಕೂ ಹೋಗೋಕ್ಕಾಗಲ್ಲ, ಯಾಕೆ ಅಂತಂದರೆ ಅವ್ರಿಗೆ ಒಂದು ಪಾರ್ಟಿ ಸಿಗ್ಮೆಂಟಲ್ಲೇ ನಾವು ಕೆಲಸ ಮಾಡ್ತೀವಿ. ನೀವು ರಾಜ್ಯಾಧ್ಯಕ್ಷರು, ಸಂಬಂಧಪಟ್ಟ ಲೀಡರ್ಗಳು ಮತ್ತು ಇಲ್ಲಿರೋ ಮಾಜಿ MP 12 ಗಂಟೆಗೆ, ಯಾಕೆಂದರೆ ನಾವು ನಿಮ್ಮನ್ನು ಕರೆಯೋದು ಒಂಥರ ದೊಡ್ಡ ಚಾಲೆಂಜ್ ಆಗುತ್ತೆ. ನಾವೇ ದಾಖಲೆಗಳ ಸಮೇತ BJP ಕಚೇರಿ 1ನೇ ತಾರೀಕು 12 ಗಂಟೆಗೆ ಬೆಂಗಳೂರು BJP ಕಚೇರಿಗೆ ಬರ್ತಾ ಇದ್ದೀವಿ. ಮಲ್ಲೇಶ್ವರಂ ಹೌದು, ಮಲ್ಲೇಶ್ವರಮಲ್ಲಿರೋ BJP ಕಚೇರಿಗೆ ನಾವು ದಾಖಲೆಗಳ ಸಮೇತ ಬರ್ತಾ ಇದ್ದೀವಿ. ನೀವು 2 ವಿಚಾರದಲ್ಲಿ, ಒಂದು ಒಕ್ಕು ಮತ್ತೆ BPL ವಿಚಾರದಲ್ಲಿ ನಿಮ್ಮ ದಾಖಲೆಗಳನ್ನ ತಗೊಂಡು ಅಲ್ಲಿ ಕೂತ್ಕೊಳ್ಳಿ. ನೀವು ನಮಗೆ ಯಾವುದೇ ರಕ್ಷಣೆ ಬೇಕಾಗಿಲ್ಲ, ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ನಾವು ಅಲ್ಲಿಗೆ ಬರ್ತೀವಿ. ಯಾಕೆ ಅಂತಂದ್ರೆ ನಿಮ್ಮ ಕಚೇರಿಗೆ ಬರೋದ್ರಿಂದ ನೀವು ದಯಮಾಡಿ 12 ಗಂಟೆಯಿಂದ ಎಲ್ಲಿವರೆಗೆ ನೀವು ಸಾಧ್ಯ ಅದನ್ನ ಡಿಫೆಂಡ್ ಮಾಡ್ಕೊಡೋದಕ್ಕೆ ಮತ್ತೆ ಡಿಬೇಟ್ ಮಾಡೋದಕ್ಕೆ ಟೈಮ್ ಇದೆ, ಅಲ್ಲಿವರೆಗೆ ನೀವು ಹಾಕಬಹುದು. ಬಟ್ ವಿ ಆರ್ ರೆಡಿ ಟು ಡಿಸ್ಕಸ್ ವಿತ್ ಓನ್ಲಿ ಆನ್ ರೆಕಾರ್ಡ್ಸ್, ನೋ ಭಾಷಣ ಅಲ್ಲ. ಇಷ್ಟು ದಾಖಲೆಗಳು ನಾವು ಮೊನ್ನೆ ಪ್ರಿಂಟ್ ಹಾಕ್ಸ್ಕೊಂಡಿರೋದು, ಮನೆ ಹೋಗ್ತಾರೆ ಇವತ್ತು ಬೆಳಿಗ್ಗೆ, ಇಷ್ಟು ದಾಖಲೆಗಳು ರೆಕಾರ್ಡಲ್ಲಿ ಇರುವಂಥದ್ದು. ಇಷ್ಟು ರೆಕಾರ್ಡನ್ನು ನೀವು ಇಟ್ಕೊಂಡು ದಾಖಲೆಗಳನ್ನ ನೀವು ಪ್ರೂವ್ ಮಾಡಿ. ಮತ್ತು 2ನೇ ತಾರೀಕು 2ನೇ ವಿಚಾರ, 9ನೇ ತಾರೀಕು ಬೆಳಗಾವಿ ಅಧಿವೇಶನ ಇದೆ. 9ನೇ ತಾರೀಕು ಬೆಳಗಾವಿ ಅಧಿವೇಶನ ಇರೋದ್ರಿಂದ ನಾವು ಕೊಡೋ ದಾಖಲೆಗಳನ್ನೇ ನೀವು ಅಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡೋದು ಬಳಸ್ಕೋಬೋದು ಅಲ್ವಾ ಸರ್? ಭಾರಿ ಬೆಳಗಾವಿ ಸೀರಿಯಸ್ ಅಧಿವೇಶನ ಇದೆ ಡಿಸೆಂಬರ್ 9ರಿಂದ, ಚಳಿಗಾಲದ ಅಧಿವೇಶನ. ಅದರ್ವೈಸ್ ನಿಮಗೆ ಅಧಿವೇಶನಕ್ಕೆ ಬೇಕಲ್ಲ, ಚರ್ಚೆ ಮಾಡೋಕ್ಕೆ ಸಬ್ಜೆಕ್ಟ್ ಬೇಕಲ್ಲ, ನೀವು ತಗೊಂಡೋಗಿ ಚರ್ಚೆ ಮಾಡಿ. ಯಾಕೆಂದರೆ ನಮ್ಗೆ 5ನೇ ತಾರೀಕು 5 ಜಿಲ್ಲೆಯಿಂದ ಹಾಸನದಲ್ಲಿ ಒಂದು ಇದಿದೆ ಸಮಾವೇಶ, ಕಾಂಗ್ರೆಸ್ ಬೇರೆ ಬೇರೆ ಸಂಘಟನೆಗಳ ಸೇರಿ ಒಂದು ಸಮಾವೇಶ ಮಾಡ್ತಿದ್ದಾರೆ 5ನೇ ತಾರೀಕು. 9ನೇ ತಾರೀಕು ಅಧಿವೇಶನ ಇದೆ. 1ನೇ ತಾರೀಕು ನಾವು ಇಬ್ಬರು ಅಧ್ಯಕ್ಷರು, ನಾನು ಮತ್ತೆ ಅಲ್ಲಿ ನಾವೇ ಅಲ್ಲಿಗೆ ಬರೋದು, ನಾವೇ ಬಸ್ಸಲ್ಲಿ ಅಲ್ಲಿಗೆ ಬರೋವಂಥದ್ದು. 12 ಗಂಟೆ ಅಶೋಕ್ ಅವರು ಮೊನ್ನೆ ಒಂದು ಮಾತು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇಷ್ಟೊಂದು ದಿವಾಳಿತನಕ್ಕೆ ಇಳಿದ್ಬಿಟ್ರೆ ಮೋಸ್ಟ್ಲಿ ರಾಜ್ಯ ಉಳಿಯಲ್ಲ ಅಂತ. ಅದು ಯಾವ ವಿಚಾರದಲ್ಲಿ ದಿವಾಳಿತನ ಆಗಿದೆ ಅಂತ ಅಶೋಕ್ ಅವರು ಮಾತಾಡಬೇಕು, ಅವತ್ತು ಕೇಳೋಣ. ಹೌದೌದು. ಅದರಿಂದ ನಾವು ಇಲ್ಲಿವರೆಗೆ ನಾವು ಕರಿತಿದ್ದೋ ಬನ್ನಿ ಅಂತ, ನಾವೇ ಹೋಗುವಂತ. ಡಿಸೆಂಬರ್ 1ನೇ ತಾರೀಕು ಇಲ್ಲಿಂದ ಮೈಸೂರಿಂದ ಓದ್ತೀವಿ ವಿತ್ ಡಾಕ್ಯುಮೆಂಟ್ಸ್ ಹೌದೌದು, ಅದರಲ್ಲಿ ಇದೇ ಇಲ್ಲ. ಮತ್ತೆ ತಾವು ನೀವು ಅಲ್ಲಿ ರೆಡಿ ಇರಬೇಕಲ್ಲ, ಯಾಕೆಂದ್ರೆ ಸುಮ್ಮನೆ ಹೋಗ್ಬಿಟ್ರೆ ನೀವು ಹೇಳಿಲ್ಲ ಅಂತ ಬಂದ್ಬಿಡ್ತದೆ ಸರ್. ನಾವು ಹೇಳ್ತಾ ಇದ್ದೀವಲ್ಲ, ಇದು ಅಫಿಷಿಯಲ್ ಆಗಿ ಒಂದು ಪತ್ರನೂ ಬರೆಯೋಣ. ಅಫಿಷಿಯಲ್ ಆಗಿ ತಾವು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ನ ಒಂದು ಪತ್ರನೂ ಬರ್ತೀವಿ, ನಾನು ಜಿಲ್ಲಾ ಕಾಂಗ್ರೆಸ್ನ ಒಂದು ಪತ್ರನೂ ಬರೆದ್ಬಿಡ್ತೀವಿ, ತಾವು ಬರ್ತಾ ಇದ್ದೀವಿ ಅಂತ. ಆ ಕಾರಣಕ್ಕೋಸ್ಕರ ಇದು ಫಸ್ಟ್ ಟೈಮು ಮೈಸೂರಿಂದ ಬೆಂಗಳೂರು ಭಾರತ ರಾಷ್ಟ್ರೀಯ BJP ಕಚೇರಿಗೆ ನಾವು ದಾಖಲೆಗಳ ಸಮೇತ ಹೋಗ್ತಾ ಇರೋದು. ತಾವು ಇದನ್ನ ಸ್ವೀಕರಿಸಬೇಕು, ಬರಬೇಕು.